ಹಾಯ್ ಗಾಯ್ಸ್, ನಾನು ನಿಮ್ಮ ತೇಜು ಆಚಾರ್ಯ. ಇವಾಗಲೇ ನಾನು ಏನು ಟಾಪಿಕ್ ಬಗ್ಗೆ ಮಾತಾಡ್ತಿರ್ಬೋದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ತಮ್ಲೈನ್ ನೋಡಿ. ಸೊ ಹೌದು, ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಏನಂತ ಅಂದರೆ ತುಂಬ ಜನ ನೀವು ನೋಡಿರ್ಬೋದು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯಾರ್ಯಾರು ಅನ್ಕೊತೀರಾ ಅವ್ರು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರ್ತಾರೆ. ವಾಚಿಂಗ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಮತ್ತು ನಮ್ಮದು ವ್ಯೂಸ್ ಜಾಸ್ತಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಕೊಂಡಿರ್ತೀರ. ಸೊ ಆ ಥರ ಟೈಮೆಲ್ಲ ವೇಸ್ಟ್ ಮಾಡಬೇಡಿ. ಏನಕ್ಕಂತ ಅಂದರೆ ನಾನು ತುಂಬ ಟ್ರೈ ಮಾಡಿದ್ದೀನಿ. ಯಾವ್ಯಾವ ವೀಡಿಯೋ ಯಾರ್ಯಾರು ಏನೇನು ಹಾಕಿದ್ದಾರೆ ಮತ್ತು ತುಂಬ ಜನ ಹೇಳಿರ್ಬೋದು ವಾಚಿಂಗ್ ಅವ್ರು ಕಂಪ್ಲೇಂಟ್ ಮಾಡೋದಕ್ಕೆ ನಿಮ್ಮದೇ ಆದಂಥ ಫೋನ್ಗಳಿರುತ್ತೆ, ಅದರಲ್ಲಿ ನೀವು ನೈಟೆಲ್ಲ ನಿಮ್ಮದು ವೀಡಿಯೋ ಆನ್ ಆಗಿರೋ ಥರ ನೋಡ್ಕೊಳ್ಳಿ, ಅದರಿಂದ ನಿಮಗೆ 2 ಡೇಸು 3 ಡೇಸಲ್ಲೆಲ್ಲ ವಾಚಿಂಗ್ ಅವ್ರು ಕಂಪ್ಲೀಟ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ನೋಡೋಣ ಅಂದ್ಬಿಟ್ಟು ನಾನು ಎಲ್ಲ ಥರದನ್ನು ನಾನು ಅದನ್ನು ಟ್ರೈ ಮಾಡಿ ನೋಡಿದೆ. ಬಟ್ ಯಾವುದೂ ಯೂಸ್ ಆಗಲಿಲ್ಲ. ಅಬ್ಬಬ್ಬಾ ಅಂತ ಅಂದರೆ ಏನಂತ ಅಂದರೆ ಒಂದು 30 ಇಲ್ಲ 40 ಆ ಥರ ಆಗ್ಬೋದು. ಅಷ್ಟು ಬಿಟ್ಟರೆ 2 ಡೇಸಲ್ಲಿ 3 ಡೇಸಲ್ಲೆಲ್ಲ ವಾಚಿಂಗ್ ಅವರು ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಲ್ಲ. ನೀವು ಆ ಥರ ವೀಡಿಯೋಗಳನ್ನೆಲ್ಲ ನೋಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಏಕೆಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ ನಾನು ನಿಮಗೆ ಹೇಳ್ತಿರೋದು. ಸೊ ಹಾಗಾಗಿ ಮತ್ತು ಇನ್ನೊಂದು ವ್ಯೂಸ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಆ ಟೈಮಿಂಗ್ಸಲ್ಲಿ ಹಾಕಿ ಈ ಟೈಮಿಂಗ್ಸಲ್ಲಿ ಹಾಕಿ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಏನಕ್ಕಂತ ಅಂದರೆ ಈಗ ನೀವು ಫೇಮಸ್ ಆಗಿರೋರ್ನೆಲ್ಲ ನೋಡಿ ಬೇಕಾರೆ ಅವ್ರು ಯಾವ ಟೈಮಿಂಗ್ಸ್ ಬೇಕಾದ್ರೂ ಹಾಕಿರ್ತಾರೆ. 11 ಮತ್ತು 8 ಒಂದೊಂದ್ಸಲ 9:30 10:30 ಆ ಥರ ಎಲ್ಲ ಹಾಕಿದ್ದಾರೆ. ನಾನು ಅದನ್ನು ಸಹ ಅಬ್ಸರ್ವ್ ಮಾಡಿದ್ದೀನಿ. ಅದು ಏನು ಯೂಸ್ ಆಗೋದಿಲ್ಲ. ಅಂದರೆ ಈಗ ಫೇಮಸ್ ಆಗಬೇಕಷ್ಟೇ. ಫೇಮಸ್ ಆದಮೇಲೆ ನೀವು ಯಾವ ಟೈಮಿಂಗ್ಸ್ ಹಾಕಿದ್ರೂ ಆಗುತ್ತೆ, ಹೇಗೆ ಮಾಡಿದ್ರೂ ಆಗುತ್ತೆ. ಮೇನ್ ಪ್ರಾಬ್ಲಮ್ ಏನಂತ ಅಂದರೆ ಯೂಟ್ಯೂಬರ್ಸು ನಮ್ಮನ್ನು ಐಡೆಂಟಿಫೈ ಮಾಡಿ ಯೂಟ್ಯೂಬರು ನಮ್ಮನ್ನು ಐಡೆಂಟಿಫೈ ಮಾಡಿ ನಮ್ಮ ವ್ಯೂಸು ಅಂದರೆ ಈಗ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ಲ, ಶಾರ್ಟ್ಸ್ ಓಪನ್ ಮಾಡಿ ಆವಾಗ ಮೇನ್ ಪೇಜಲ್ಲಿ ನೀವು ಬರೋ ಥರ ಮಾಡೋ ಜವಾಬ್ದಾರಿ ಯೂಟ್ಯೂಬರ್ಸ್ದು. ಸೊ ಎಲ್ಲ ಯೂಟ್ಯೂಬರ್ ಕೈಯಲ್ಲಿರುತ್ತೆ. ಅದನ್ನು ಬಿಟ್ಟು ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು, ಆಮೇಲೆ ಶಾರ್ಟ್ಸ್ ಹಾಕ್ಬೇಕಾದ್ರೆ ಟ್ಯಾಗ್ಲೈನು ಯೂಸ್ ಮಾಡ್ಕೊಂಡು ನೀವು ಹಾಕ್ತೀರಾ. ಟ್ಯಾಗ್ಲೈನ್ ಯೂಸ್ ಮಾಡಿಕೊಂಡು ಅದನ್ನು ಹಾಕಿ ಇದನ್ನು ಹಾಕಿ ಗೂಗಲ್ ಸರ್ಚಲ್ಲಿ ಮಾಡಿ ಅದನ್ನು ಮಾಡಿ ಎಲ್ಲ ಹಾಕ್ತೀರಾ. ಅಬ್ಬಬ್ಬಾ ಅಂದರೆ 1 ವ್ಯೂ 2 ವ್ಯೂಸ್ ಅಷ್ಟೇ ಜಾಸ್ತಿ ಆಗುತ್ತೆ. ಅದನ್ನು ಬಿಟ್ಟು ಜಾಸ್ತಿ ಏನೂ ಆಗಲ್ಲ. ನಾನು ಹೇಳ್ತಿದ್ದೀನಲ್ಲ, ಸುಮ್ಮನೆ ಆ ಥರ ವೀಡಿಯೋಗಳನ್ನ ಯಾವುದನ್ನು ನೋಡಬೇಡಿ. ಈಗ ನಾನು ಹಾಕ್ತಿರೋದು ವ್ಯೂಸ್ ಆಗಲಿ ಅಂತಲೇ, ಬಟ್ ಇರೋ ವಿಷಯ ಹೇಳ್ತಿದ್ದೀನಿ, ಇಲ್ಲದೆ ಇರೋವಂಥ ವಿಷಯ ಯಾವುದನ್ನು ನಾನು ಹೇಳ್ತಿಲ್ಲ. ಯಾಕೆಂದ್ರೆ ನಾನು ಎಲ್ಲ ಥರನೂ ಮಾಡಿದ್ದೀನಿ. ಈಗ ನನ್ನ ಹಸ್ಬೆಂಡ್ ಫೋನ್ ಆಗಿರ್ಬೋದು, ಅಮ್ಮನ ಫೋನು, ಅಪ್ಪನ ಫೋನು, ಎಲ್ಲ ಫೋನಿಂದನೂ ನೈಟೆಲ್ಲ ಆಗೋ ಥರ ವಾಚಿಂಗ್ ಅವ್ರು ಕಂಪ್ಲೀಟ್ ಆಗಲಿ ಅಂತ ನೈಟೆಲ್ಲ ನಾನು ವೀಡಿಯೋ ಆನ್ ಮಾಡೇ ಇಟ್ಟಿದ್ದೀನಿ. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಒಬ್ಬರು ಹೇಳಿದ್ರು ನಿಮ್ಗೆ ಈಗಾಗಲಿಲ್ಲ ಅಂದರೂ 15 ಡೇಸ್ ಆದಮೇಲೆ ಆಗುತ್ತೆ, 30 ಡೇಸ್ ಆದಮೇಲೆ ಆಗುತ್ತೆ ಅಂತ. ನಾನು 1 ಮಂತೇ ವೇಟ್ ಮಾಡಿದೆ, ಆ ಥರ ಏನೂ ಆಗಲೇ ಇಲ್ಲ. ಸೊ ಆ ಥರ ವೀಡಿಯೋಗಳನ್ನೆಲ್ಲ ನೋಡೋಕ್ಕೆ ಹೋಗಬೇಡಿ, ಅದು ಯಾವುದೂ ನಿಮಗೆ ಯೂಸ್ ಆಗಲ್ಲ. ಸೊ ಏನಂತ ಅಂದರೆ ಟ್ರೈ ಮಾಡ್ತೀರಿ ಯಾವುದಾದ್ರು ಒಂದು ವೀಡಿಯೋ ಆಗುತ್ತೆ. ಅದೇ ಹೋಪ್ಸಲ್ಲಿ ನಾನು ಮಾಡ್ತಿದ್ದೀನಿ. ನಂದು ಏನೂ ಫೇಮಸ್ ಆಗಿಲ್ಲ. ಇನ್ನು ಫೇಮಸ್ ಆಗಲಿ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಯಾವುದಾದ್ರು ಒಂದು ವೀಡಿಯೋ ಆಗೇ ಆಗುತ್ತೆ, ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಫೇಮಸ್ ಆಗೋ ತನಕ ಮಾಡಬೇಕು. ಈಗ ಫೇಮಸ್ ಆಗಿರೋರ್ದು ಹಳೆ ವೀಡಿಯೋಗಳು ನೋಡಿ, ಅದು ಕೂಡ 20-30 ವ್ಯೂಸ್ ಇರುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಸೊ ಆ ಥರ ಎಲ್ಲ ಟ್ಯಾಗ್ಲೈನೆಲ್ಲ ಯೂಸ್ ಮಾಡೋದು ಮತ್ತು ವಾಚಿಂಗ್ ಅವರ್ಸು ಕಂಪ್ಲೀಟ್ ಮಾಡಬೇಕು ಅಂದರೆ ಆ ಥರ ಈ ಥರ ಎಲ್ಲ ಯೂಸ್ ಮಾಡೋದು, ಸುಮ್ಮನೆ ಅನ್ನೆಸೆಸರಿ ವೀಡಿಯೋಗಳನ್ನೆಲ್ಲ ನೋಡ್ತಾ ಕೂತ್ಕೊಬೇಡಿ. ನಿಮ್ಗೆ ಏನಾಗುತ್ತೆ ಅದನ್ನು ಟ್ರೈ ಮಾಡಿ ಹಾಕ್ತೀರಿ, ಅಷ್ಟೇ ನಾ ಹೇಳೋದು. ಸೊ ಹಾಗಾಗಿ ಯಾವುದೇ ಥರ ವೀಡಿಯೋ ಯಾರು ಏನೇ ಹಾಕಿರಲಿ ಅವ್ರಿಗೆ ವ್ಯೂಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಆ ಥರ ಹಾಕಿರ್ತಾರೆ. 2 ಅವರ್ ಕಂಪ್ಲೀಟ್ ಆಗಬೇಕಾ ನಿಮಗೆ, ಈ ಥರ ಮಾಡಿ, ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ವ್ಯೂಸೇ ಬರಲ್ಲ, ಹಾಗೆ ಹೀಗೆ ಏನೇನೋ ಹಾಕಿರ್ತಾರೆ. ಸೊ ಅವ್ರು ಹಾಕೋ ತಮ್ಲೈನೆಲ್ಲ ನೋಡಿ ನೀವು ಓಪನ್ ಮಾಡಿ ನೋಡ್ತೀರಲ್ವ. ಸೊ ಹಾಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ವ್ಯೂಸ್, ಅಷ್ಟು ಬಿಟ್ಟರೆ ನಿಮಗೇನೂ ಯೂಸ್ ಆಗಲ್ಲ. ಸೊ ಹಾಗಾಗಿ ಆ ಥರ ಎಲ್ಲ ವೀಡಿಯೋಗಳನ್ನೆಲ್ಲ ಸುಮ್ಮನೆ ನೋಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅದೇ ಟೈಮು ಯೂಟ್ಯೂಬ್ ವೀಡಿಯೋಗೆ ಹಾಕಿ ನೀವು ಬೇರೆ ವೆರೈಟಿ ವೀಡಿಯೋಗಳನ್ನ ಹಾಕಿ, ಅದು ಯೂಸ್ ಆಗುತ್ತೆ. ಸೊ ಇವತ್ತು ಈ ಟಾಪಿಕ್ ಬಗ್ಗೆ ಹೇಳೋಣ ಅಂತ ನಾನು ವೀಡಿಯೋ ಮಾಡಿದ್ದಷ್ಟೇ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನಿಮಗೆ ಯೂಸ್ ಆಗುತ್ತೋ ಏನೋ ಗೊತ್ತಿಲ್ಲ. ನನಗಂತೂ ಯಾವುದೇ ಥರ ವೀಡಿಯೋಗಳು ಹಾಕಿರ್ತಾರಲ್ಲ ಅವ್ರು, ಅದು ಇದು ವ್ಯೂಸು ಮತ್ತು ಇದು ಯಾವುದೇ ಥರದ್ದು ವೀಡಿಯೋ ನಾನು ಎಲ್ಲ ಥರ ಟ್ರಯಲ್ ಮಾಡಿದ್ದೀನಿ. ನನಗೆ ಯೂಸ್ ಆಗಿಲ್ಲ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಹೊಸ್ದಾಗಿ ಯಾರು ಯೂಟ್ಯೂಬ್ ಶುರು ಮಾಡಿದ್ರೆ ಸೊ ಅವ್ರಿಗೆ ಯೂಸ್ ಆಗಲಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಹಾಕ್ತಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್. ನನ್ನ ಚಾನಲ್ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಮತ್ತೆ ಅವ್ರ ಚಾನಲ್ನ ನಾನು ಸಬ್ಸ್ಕ್ರೈಬ್ ಆಗ್ತೀನಿ. ಒಬ್ಬರಿಂದೊಬ್ಬರು ಸಬ್ಸ್ಕ್ರೈಬ್ ಆದ್ರೇ ತಾನೇ ಗ್ರೋ ಆಗೋಕ್ಕಾಗೋದು. ಸೊ ಈ ಥರ ಸಪೋರ್ಟ್ ಮಾಡ್ಕೊಂಡಾದ್ರೂ ಬೆಳಿಬೇಕು. ಅದನ್ನು ಬಿಟ್ಬಿಟ್ಟು ಆ ಥರ ಈ ಥರ ಎಲ್ಲ ಟ್ರಿಕ್ಸ್ ಎಲ್ಲ ಯೂಸ್ ಮಾಡೋಕ್ಕೋಗ್ಬೇಡಿ, ಅದೆಲ್ಲ ಯೂಸ್ ಆಗೋಲ್ಲ. ಸೊ ನನಗೆ ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ತೀರಾ ನಾನು ರಿಟರ್ನ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಕಮೆಂಟ್ ಮಾಡಿ.